ಒಂದೂರಲ್ಲಿ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಇದ್ಲು. ಅವಳ ಗಂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದ. ಅದೇ ಆಕ್ಸಿಡೆಂಟ್ ಅಲ್ಲಿ ಪಾಪ ಕಲ್ಯಾಣಿಯ ತಲೆಗೂ ಕೂಡ ದೊಡ್ಡ ಪೆಟ್ಟಾಗಿತ್ತು. ಆದ್ರಿಂದ ಅವಳು ಮನೆಯಲ್ಲಿ ಮಂಚದಲ್ಲಿ ಮಲ್ಕೊಂಡಿದ್ಲು. ಕಲ್ಯಾಣಿಗೆ ಒಬ್ಬ ಮಗ ಇದ್ದ. ಅವನು 2ನೇ ತರಗತಿ ಓದ್ತಾ ಇದ್ದ. ಅವನ ಹೆಸರು ವಿನಯ್. ಅಮ್ಮ, ನಾನು ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದ್ತೀನಿ ಅಂತ ಎಲ್ಲರೂ ನನ್ನನ್ನು ಮೆಚ್ಚಿ ಇಲ್ಲಿ ನೋಡಿ ನನಗೆ ಬಿಸ್ಕೆಟ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಸಂತೋಷಪ್ಪ. ನೀನು ಯಾವಾಗ್ಲೂ ಇದೇ ರೀತಿ ತುಂಬಾ ಚೆನ್ನಾಗಿ ಓದ್ಬೇಕು. ನೀನು ಒಳ್ಳೆ ಕೆಲ್ಸಕ್ಕೆ ಹೋಗಿ ಸಂತೋಷವಾಗಿ ಜೀವನ ಮಾಡ್ಬೇಕು. ನಮ್ಮ ಟೀಚರು ನಿಮ್ಮನ್ನ ಒಂದ್ಸಲ ನೋಡ್ಬೇಕು ಅಂತ ಹೇಳಿದ್ರು. ನನ್ನ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಈ ಪರಿಸ್ಥಿತಿಯಲ್ಲಿ ನಾನು ಹೇಗಪ್ಪ ಶಾಲೆಗೆ ಬರೋದು? ಇನ್ನೊಂದ್ಸಲ ಖಂಡಿತವಾಗಿ ಶಾಲೆಗೆ ಬರ್ತೀನಿ. ಹಾಗೆ ಕಲ್ಯಾಣಿ ವಿನಯ್ ಹತ್ರ ಹೇಳಿದ್ಲು. ಕಲ್ಯಾಣಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದ್ರಿಂದ ಅವಳಿಂದ ಯಾವುದೇ ಕೆಲಸ ಮಾಡಕ್ಕಾಗ್ತಿಲ್ಲ. ತನ್ನ ಮಗನಿಗೋಸ್ಕರ ಅವಳು ಎದ್ದು ಮೆಲ್ಲೆ ಮೆಲ್ಲೆ ಕೆಲಸ ಮಾಡ್ತಾ ಇದ್ಲು. ಪಾಪ ಅವ್ರ ಹತ್ರ ಮನೆ ಖರ್ಚಿಗೂ ಕೂಡ ಹಣ ಇಲ್ಲ. ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಕೂಡ ಅವಳಿಗೆ ಆರೋಗ್ಯ ಸಮಸ್ಯೆ ಬೇರೆ ಇತ್ತು. ಆದ್ರಿಂದ ಪಾಪ ಕಲ್ಯಾಣಿ ಹೇಗೋ ಕಷ್ಟಪಟ್ಟು ತನ್ನ ಮಗನನ್ನ ಓದ್ಸೋದಕ್ಕೋಸ್ಕರನೇ ಮೆಲ್ಲೆ ದುಡಿತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಕಲ್ಯಾಣಿಯ ಆರೋಗ್ಯ ಇನ್ನು ಹಾಳಾಗ್ತಾನೆ ಇತ್ತು. ವಿನಯ್, ನನ್ನನ್ನು ಕ್ಷಮಿಸಪ್ಪ. ನನ್ನಿಂದ ಎದ್ದೋಳಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ. ಇವತ್ತು ಅಡಿಗೆನೇ ಮಾಡಿಲ್ಲ. ನೀನು ಅಲ್ಲಿರುವ ನೀರನ್ನು ಕುಡಿದು ಶಾಲೆಗೆ ಹೋಗು. ಸಂಜೆ ನೀನು ಮನೆಗೆ ಬರುವಾಗ ಖಂಡಿತವಾಗಿ ಅಡಿಗೆಯನ್ನು ಮಾಡಿಟ್ಟಿರ್ತೀನಿ. ಪರವಾಗಿಲ್ಲಮ್ಮ, ನೀವು ವಿಶ್ರಾಂತಿ ತಗೊಳ್ಳಿ. ನಾನು ಶಾಲೆಗೆ ಹೋಗ್ತೀನಿ. ಒಂದು ದಿನ ತಿನ್ನದಿದ್ರೆ ಏನೂ ಆಗಲ್ಲ. ಹಾಗಂತ ಹೇಳಿ ವಿನಯ್ ಅವನು ಸ್ಕೂಲ್ ಬ್ಯಾಗ್ ತಗೊಂಡು ಅಲ್ಲಿಂದ ಸ್ಕೂಲಿಗೆ ಹೋದ. ಪಾಪ ಕಲ್ಯಾಣಿ ಹುಷಾರಿಲ್ಲದೆ ತುಂಬಾನೇ ಕಷ್ಟಪಡ್ತಾ ಇದ್ಲು. ಹಾಗೆ ಸಂಜೆ ಸಮಯ ಸ್ಕೂಲ್ ಮುಗ್ದು ವಿನಯ್ ಮನೆಗ್ ಬಂದಾಗ ಅವನ ತಾಯಿಯ ಆರೋಗ್ಯ ಇನ್ನೂ ಕೂಡ ತುಂಬಾ ಕೆಟ್ಟೋಗಿತ್ತು. ನೋಡು ವಿನಯ್, ನಾನು ಇನ್ನು ಸ್ವಲ್ಪ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಬಳಿ ಹೋಗಿ ಸೇರ್ತೀನಿ. ನಾನು ನನ್ನ ಅಣ್ಣನಿಗೆ ಕಾಗದ ಬರೆದಿದ್ದೀನಿ. ಅವನು ಬಂದು ನಿನ್ನನ್ನು ಕರ್ಕೊಂಡೋಗ್ತಾನೆ. ನೀನು ಒಳ್ಳೆ ಬುದ್ಧಿಯನ್ನು ಕಲಿತು ತುಂಬಾ ಚೆನ್ನಾಗಿ ಓದ್ಬೇಕಪ್ಪ. ಯಾವಾಗ್ಲೂ ವೆಂಕಟೇಶ್ವರ ಸ್ವಾಮಿಯ ನಾಮವನ್ನು ಹೇಳ್ತಾ ಇರ್ಬೇಕು. ಹಾಗಂತ ಹೇಳಿ ಕಲ್ಯಾಣಿ ಕಣ್ಣು ಮುಚ್ಚಿದ್ಲು. ಪಾಪ ವಿನಯ್ ತನ್ನ ತಾಯಿಯ ಶವದ ಮುಂದ್ಗಡೆ ಕೂತ್ಕೊಂಡು ತುಂಬಾ ಜೋರಾಗಿ ಅಳ್ತಾ ಇದ್ದ. ಆವಾಗ ಕಲ್ಯಾಣಿಯ ಅಣ್ಣನಾದ ರಾಜೇಶ್ ಅಲ್ಲಿಗೆ ಬಂದ. ಅವನು ಅವನ ಸ್ವಂತ ಹಣನ ಖರ್ಚು ಮಾಡಿ ಕಲ್ಯಾಣಿಗೆ ದಹನ ಕ್ರಿಯೆನ ಮಾಡಿ ಮುಗಿಸ್ದ. ನೋಡು ವಿನಯ್, ನಿನ್ನ ಬಗ್ಗೆ ನಿಮ್ಮಮ್ಮ ನನ್ನ ಹತ್ರ ಎಲ್ಲ ಹೇಳಿದಾಳೆ. ನೀನೇನು ಚಿಂತೆ ಮಾಡಬೇಡ. ಇವತ್ತಿಂದ ನೀನು ನನ್ನ ಮನೇಲಿ ಇರ್ಬೋದು. ಹಾಗೆ ರಾಜೇಶ್ ವಿನಯ್ನ ಅವನ ಜೊತೆ ಅವನ ಊರಿಗೆ ಕರ್ಕೊಂಡು ಹೋದ. ರಾಜೇಶ್ನ ಹೆಂಡತಿ ಹೆಸರು ಕವಿತಾ. ಅವಳು ತುಂಬಾನೇ ದುರಾಸೆ ಬುದ್ಧಿ ಇರೋವಳು. ಯಾರಿಗೂ ಕೂಡ ಯಾವಾಗ್ಲೂ ₹1 ಕೂಡ ಸಹಾಯ ಮಾಡಿದ್ದೇ ಇಲ್ಲ. ಅದು ಮಾತ್ರವಲ್ಲದೆ ಕವಿತಾ ಏನ್ ಹೇಳಿದ್ರು ರಾಜೇಶ್ ಅದನ್ನ ಹಾಗೇನೆ ಮಾಡ್ತಿದ್ದ. ಅರೆ, ಏನಿದು? ಇವನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರಿ? ನಾನ್ ನಿಮ್ಗೆ ಹೇಳ್ದೆ ತಾನೆ ಇವನ್ನ ಅನಾಥಾಶ್ರಮದಲ್ಲಿ ಸೇರ್ಸಿ ಬನ್ನಿ ಅಂತ. ಹಾಗೆ ಹೇಳ್ಬೇಡ ಕವಿತಾ. ನನಗೆ ಇದ್ದಿದ್ದು ಒಬ್ಳೇ ತಂಗಿ. ಅವಳಿಗೆ ಹುಷಾರಿಲ್ಲ ಅಂದಾಗ ಹೋಗಿ ನೋಡ್ಲಿಕ್ಕೆ ಕೂಡ ನೀನು ಬಿಡ್ಲಿಲ್ಲ. ಕನಿಷ್ಠ ತಂಗಿ ಮಗನನ್ನು ನೋಡ್ಕೊಂಡು ನಾನು ಮಾಡಿದ ತಪ್ಪನ್ನು ಸರಿಪಡಿಸ್ಕೋತೀನಿ. ಅದೆಲ್ಲ ಆಗೋದಿಲ್ಲ. ಇವಾಗ್ಲೇ ಇವನ್ನ ಕರ್ಕೊಂಡೋಗಿ ಅನಾಥಾಶ್ರಮದಲ್ಲಿ ಸೇರ್ಸಿ ಬನ್ನಿ. ದಯವಿಟ್ಟು ಹಾಗೆ ಮಾಡಬೇಡ. ಈ ಹುಡುಗನನ್ನು ಅನಾಥಾಶ್ರಮದಲ್ಲಿ ಸೇರಿಸಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ನನ್ನ ತಂಗಿಯ ಊರಿನವರಿಗೆ ಈ ವಿಷಯ ಮಾತ್ರ ಗೊತ್ತಾದ್ರೆ ಅಷ್ಟೇ. ಹಾಗೆ ರಾಜೇಶ್ ಕವಿತಾ ಹತ್ರ ಬೇಡ್ಕೊಂಡಿದ್ರಿಂದ ಕವಿತಾ ಅವನಿಗೋಸ್ಕರ ಸರಿ ವಿನಯ್ ಇಲ್ಲೇ ಇರ್ಬೋದು ಅಂತ ಹೇಳಿದ್ಲು. ಆದ್ರೆ ಅವಳು ಕೆಲವು ಷರತ್ತುಗಳನ್ನು ಇಟ್ಲು. ಸರಿ ಸರಿ, ನೀವಿಷ್ಟೇ ಹೇಳ್ತೀರಾ ಅಂತ ಒಪ್ಕೋತೀನಿ. ಇವನು ಈ ಮನೆಯಲ್ಲಿ ಇದ್ರೂ ಕೂಡ ಇವನು ಒಬ್ಬ ಅನಾಥನೇ. ಆದ್ರೆ ಈ ಹುಡ್ಗ ನನ್ನ ಅತ್ತೆ ಅಂತ ಮಾತ್ರ ಕರೀಲೇಬಾರ್ದು. ಪ್ರತಿದಿನ ಸ್ವಲ್ಪ ಆಹಾರ ಉಳಿದ್ರೆ ಅದರಲ್ಲಿ ಸ್ವಲ್ಪ ಇವನಿಗೆ ಕೊಡ್ತೀನಿ. ಇಲ್ಲದಿದ್ರೆ ಅದು ಕೂಡ ಇಲ್ಲ. ನನ್ನ ಪ್ರಶ್ನೆ ಮಾಡುವ ಅಧಿಕಾರವಿಲ್ಲ. ಹೊರಗಡೆ ಜಗ್ಲಿ ಮೇಲೇನೆ ಮಲ್ಕೋಬೇಕು. ಹಾಗೇನೆ ಹೊರಗಡೆ ಇರುವ ಬಾವಿ ಹತ್ರ ಸ್ನಾನ ಮಾಡಿ ಹಾಗೇನೆ ಶಾಲೆಗೆ ಹೋಗ್ಬೇಕು. ಹಾಗಂತ ಕವಿತಾ ಷರತ್ತುಗಳನ್ನ ಹೇಳಿದ್ಲು. ಅದಕ್ಕೆ ರಾಜೇಶ್ ಸರಿ ಅಂತ ಒಪ್ಕೊಂಡ. ಆ ದಿನದಿಂದ ಪಾಪ ವಿನಯ್ ಮನೆ ಜಗಲಿ ಮೇಲೇನೆ ಕೂತ್ಕೊಂಡಿದ್ದ. ಹಾಗೇನೆ ಅಲ್ಲೇ ಅವನು ಮಲಗ್ತಾ ಇದ್ದ. ಕವಿತಾ ಸಮಯಕ್ಕೆ ಸರಿಯಾಗಿ ಕೂಡ ವಿನಯ್ಗೆ ಆಹಾರ ಕೊಟ್ಟವಳೇ ಅಲ್ಲ. ಯಾವತ್ತಾದ್ರೂ ಒಂದಿನ ಒಂದ್ ಹಿಡಿ ಅನ್ನನ ಅವನಿಗೆ 1 ಹೊತ್ತು ಮಾತ್ರ ಕೊಡ್ತಾ ಇದ್ಲು. ಕೆಲವು ದಿನಗಳು ಆ 1 ಹಿಡಿ ಅನ್ನ ಕೂಡ ಪಾಪ ವಿನಯ್ಗೆ ಅವಳು ಕೊಡ್ತಿರ್ಲಿಲ್ಲ. ವಿನಯ್,
ನನ್ನನ್ನು ಕ್ಷಮಿಸು. ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇನೆ. ಅದೇನು ಪರವಾಗಿಲ್ಲ ಮಾವ, ಇವಾಗ ನನಗೆ ಹಸಿವಿಲ್ಲ. ಸಮಯ ಆಗ್ತಿದೆ, ನಾನು ಶಾಲೆಗೆ ಹೋಗ್ತೀನಿ. ಪಾಪ ವಿನಯ್ ನಡ್ಕೊಂಡೇ ಸ್ಕೂಲಿಗೆ ಹೋಗ್ತಾ ಇದ್ದ. ಪಾಪ ಹಾಗೆ ಹೋಗ್ತಾ ಇದ್ದಾಗ ಅವನಿಗೆ ತುಂಬಾನೇ ಹಸುವಾಗ್ತಿತ್ತು. ತುಂಬ ಹಸಿವಾಗ್ತಾ ಇದೆ. ನಿನ್ನೆ ಕೂಡ ಅತ್ತೆ ಊಟ ಕೊಡಲಿಲ್ಲ, ಇವತ್ತು ಬೆಳಿಗ್ಗೆನೂ ಕೊಟ್ಟಿಲ್ಲ. ತಲೆ ತಿರುಗ್ತಾನೇ ಇದೆ. ಸ್ವಾಮಿ ವೆಂಕಟೇಶ್ವರ, ಎಷ್ಟು ಕಷ್ಟ ಬಂದರೂ ಕೂಡ ನಮ್ಮಮ್ಮ ನಿನ್ನನ್ನೇ ಬೇಡ್ಕೋಬೇಕು ಅಂದರು. ನಾನು ನಿನ್ನನ್ನೇ ಬೇಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಶಕ್ತಿಯನ್ನು ಕೊಡು ದೇವ್ರೆ. ಹಾಗೆ ವಿನಯ್ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ. ಪಾಪ ಅವನಿಗೆ ನಡೆಯಕ್ಕಾಗ್ಲೇ ಇಲ್ಲ. ಹೇಗೋ ಕಷ್ಟಪಟ್ಟು ಅವನು ಹೋಗ್ತಾ ಇದ್ದ. ಇದೆಲ್ಲವನ್ನು ನೋಡ್ತಾ ಇದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಂಬಾನೇ ಕಷ್ಟ ಆಯಿತು. ಆದ್ರಿಂದ ತಕ್ಷಣ ಅವನಿಗೆ ಸಹಾಯ ಮಾಡ್ಬೇಕು ಅಂತ ಸ್ವಾಮಿ ಅಂದ್ಕೊಂಡ್ರು. ಆದ್ರಿಂದ ವೆಂಕಟೇಶ್ವರ ಸ್ವಾಮಿ ಭೂಲೋಕಕ್ಕೆ ಬಂದು ಅವರ ರೂಪವನ್ನ ಬದಲಾಯಿಸ್ಕೊಂಡು ರಾಜೇಶ್ ರೂಪಕ್ಕೆ ಅವರು ಬದಲಾದ್ರು. ಇಲ್ಲಿ ನೋಡು ವಿನಯ್, ನೀನು ಹಸಿಯಲ್ಲಿ ಹೋಗ್ತಿದ್ಯಂತ ನಿಮ್ಮ ಅತ್ತೆ ನಿನಗೋಸ್ಕರ ರೊಟ್ಟಿ ಮಾಡಿ ಕೊಟ್ಟಿದ್ದಾಳೆ. ಬಾ ತಿನ್ನು. ಏನು, ನನಗೋಸ್ಕರ ಅತ್ತೆ ರೊಟ್ಟಿ ಮಾಡಿ ಕೊಟ್ಟಿದ್ದಾರಾ? ಆಶ್ಚರ್ಯವಾಗಿದೆ. ನಿಮ್ಮ ಅತ್ತೆಗೆ ನಿನ್ನ ಮೇಲೆ ಪ್ರೀತಿ ಇದೆ, ಆದರೆ ಅದನ್ನು ಹೇಗೆ ತೋರಿಸ್ಬೇಕು ಅಂತ ಅವಳಿಗೆ ಗೊತ್ತಿಲ್ಲ. ಹಾಗೆ ರಾಜೇಶ್ನ ರೂಪದಲ್ಲಿದ್ದ ಸ್ವಾಮಿ ಅವನ ಹತ್ರ ಹೇಳಿದ್ರು. ತಕ್ಷಣ ವಿನಯ್ ಸ್ವಾಮಿ ಕೊಟ್ಟ ಆಹಾರನ ತಿಂದ. ಆಮೇಲೆ ಸ್ವಾಮಿ ಮಧ್ಯಾಹ್ನ ಸಮಯಕ್ಕೂ ಕೂಡ ಅವನಿಗೆ ಆಹಾರನ ಕೊಟ್ಕಳ್ಸಿದ್ರು. ಆ ರೊಟ್ಟಿಗಳನ್ನ ತಗೊಂಡು ವಿನಯ್ ಆ ದಿನ ಶಾಲೆಗೆ ಹೋದ. ಆ ದಿನ ಅವನಿಗೆ ಹಸಿವು ಯಾವುದೂ ಇಲ್ಲದೆ ತುಂಬಾ ಸಂತೋಷವಾಗಿ ಚೆನ್ನಾಗಿ ಅವನು ಓದ್ಕೊಳ್ತಾ ಇದ್ದ. ಸಂಜೆ ಸಮಯ ಅವನು ಮನೆಗೆ ವಾಪಸ್ ಬಂದ. ಮರುದಿನ ಬೆಳಗ್ಗೆ ಅವನು ಪುನಃ ಶಾಲೆಗೆ ಹೊರಡ್ತಾ ಇದ್ದ. ಇವತ್ತು ಕೂಡ ನಿನ್ಗೆ ಕೊಡ್ಲಿಕ್ಕೆ ಯಾವ ಆಹಾರನೂ ಇಲ್ಲ. ಶಾಲೆಯಲ್ಲಿ ಯಾರಾದ್ರೂ ಕೊಟ್ರೆ ಊಟ ಮಾಡು. ಹಾಗಂತ ಕವಿತಾ ವಿನಯ್ ಹತ್ರ ಹೇಳಿದ್ಲು. ಅವಾಗ ವಿನಯ್ ಮನ್ಸಲ್ಲಿ ಈ ರೀತಿ ಯೋಚನೆ ಮಾಡ್ದ. ಅತ್ತೆ ಹೀಗೇನೆ ಹೇಳ್ತಾರೆ, ಆದರೆ ಮಾವನ ಜೊತೆ ಊಟ ಕೊಟ್ಟು ಕಳಿಸ್ತಾರೆ. ಹಾಗೆ ಅನ್ಕೊಂಡು ರಾಜೇಶ್ ಅಲ್ಲಿಂದ ಶಾಲೆಗೆ ಹೋಗ್ತಾ ಇದ್ದ. ಆ ದಿನ ಕೂಡ ವೆಂಕಟೇಶ್ವರ ಸ್ವಾಮಿ ರಾಜೇಶ್ ರೂಪದಲ್ಲಿ ಅವನ ಮುಂದ್ಗಡೆ ಬಂದು ಅವನಿಗೋಸ್ಕರ ಆಹಾರನ ಕೊಟ್ರು. ನನಗೆ ಗೊತ್ತು ಮಾವ, ನೀವು ನನಗೆ ಊಟ ತರ್ತೀರಾ ಅಂತ. ಹಾಗೆ ರಾಜೇಶ್ ರೂಪದಲ್ಲಿ ಇದ್ದ ವೆಂಕಟೇಶ್ವರ ಸ್ವಾಮಿ ರಾಜೇಶ್ಗೋಸ್ಕರ ಆಹಾರನ ಕೊಟ್ರು. ಇನ್ನೊಂದು ಬಾಕ್ಸ್ ಆಹಾರನ ಅವನಿಗೆ ಶಾಲೆಗೆ ತಗೊಂಡೋಗ ಕೇಳಿ ಹೇಳಿದ್ರು. ಹೀಗೆ ಕೆಲವು ತಿಂಗಳು ನಡೀತಾನೆ ಇತ್ತು. ಯಾವಾಗ್ಲೂ ವೆಂಕಟೇಶ್ವರ ಸ್ವಾಮಿ ರಾಜೇಶ್ನ ರೂಪದಲ್ಲಿ ಬಂದು ಪಾಪ ವಿನಯ್ಗೋಸ್ಕರ ಆಹಾರನ ಕೊಡ್ತಾ ಇದ್ರು. ಹೀಗಿರುವಾಗ ಒಂದಿನ ವಿನಯ್ ಜೊತೆ ವಿನಯ್ನ ಸ್ನೇಹಿತ ಅವನ್ ಮನೆಗ್ ಬಂದ. ಅತ್ತೆ, ಇವನ್ ನನ್ನ ಗೆಳೆಯ. ನೀವು ಮಾಡಿದ ಅಡಿಗೆ ಅಂದ್ರೆ ಇವನಿಗೆ ತುಂಬಾ ಇಷ್ಟ. ನಾನು ಮಾಡಿದ ಅಡಿಗೆನ? ಇವನು ನಾನ್ ಮಾಡಿದ ಅಡಿಗೆನ ಯಾವಾಗ ತಿಂದ? ನಿಜ ಹೇಳ್ಬೇಕಂದ್ರೆ ನೀನೇ ನನ್ನ ಅಡಿಗೆಯನ್ನು ಸರಿಯಾಗಿ ತಿನ್ಲೇ ಇಲ್ಲ. ಇಲ್ಲ ಆಂಟಿ, ನೀವು ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಅಡಿಗೆನ ನಾನು ಯಾವಾಗ್ಲೂ ತಿನ್ಲೇ ಇಲ್ಲ. ಅದಕ್ಕೆ ನಿಮ್ನ ಒಂದ್ಸಲ ನೋಡೋಣ ಅಂತ ಬಂದೆ. ಪ್ರತಿದಿನ ನೀವು ವಿನಯ್ಗೆ ಏನೋ ಒಂದು ಆಹಾರನ ಕೊಟ್ಟು ಕಳಿಸ್ತೀರಾ. ನಾನು ಕೂಡ ಅವನ ಜೊತೆ ಊಟ ಕೇಳ್ಕೊಂಡು ತಿಂತಿದ್ದೆ. ಏನು, ವಿನಯ್ ಪ್ರತಿದಿನ ಶಾಲೆಗೆ ಊಟನ ತರ್ತಾ ಇದ್ನ? ಇದೆಲ್ಲ ನಿಮ್ಮ ಮಾವನ ಕೆಲ್ಸನೇ ಆಗಿರ್ಬೇಕು. ಬೇಡ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲದೆ ನಿನ್ಗೆ ಊಟ ಕೊಟ್ಟಿದಾರಾ? ಹಾಗಂತ ಕವಿತಾ ರಾಜೇಶ್ನ ಹೊರಗಡೆ ಬರ ಕೇಳಿ ಅವನತ್ರ ಏನಿದು ಅಂತ ಕೇಳಿದ್ಲು. ಇಲ್ಲ ಇಲ್ಲ, ನಾನು ಯಾವಾಗ್ಲೂ ವಿನಯ್ಗೆ ಊಟ ಕೊಡ್ಲಿಲ್ಲ. ನಿನ್ನ ಮಾತನ್ನು ನಾನು ಮೀರ್ಲೇ ಇಲ್ಲ. ಅದೇನ್ ಮಾವ ಹಾಗೆ ಹೇಳ್ತಿದ್ದೀರಾ? ನೀವೇ ತಾನೇ ನಮ್ಮ ಊರಲ್ಲಿ ಆಲದ ಮರದ ಕೆಳಗೆ ಕೂರಿಸ್ಕೊಂಡು ಊಟ ತಿನ್ನಿಸ್ತಿದ್ರಿ. ಇವಾಗೇನು ಹೀಗೆ ಮಾತಾಡ್ತಿದ್ದೀರಾ? ಹಾಗೆ ವಿನಯ್ ಹೇಳಿದ ಮಾತು ಕೇಳಿ ಎಲ್ರು ತುಂಬಾನೇ ಆಶ್ಚರ್ಯ ಪಡ್ತಾ ಇದ್ರು. ಆವಾಗ ಅವರ ಮುಂದ್ಗಡೆ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು. ವಿನಯ್, ಪ್ರತಿದಿನ ನಿನಗೆ ಊಟ ತಿನ್ನಿಸಿದ್ದು ನಿನ್ನ ಮಾವನಲ್ಲ, ನಿನ್ನ ಮಾವನ ರೂಪದಲ್ಲಿದ್ದ ನಾನೇ ನಿನ್ನ ಹಸಿವನ್ನು ತೀರಿಸಿದ್ದು. ಹಾಗೆ ಸ್ವಾಮಿ ಹೇಳಿದನ್ನ ಕೇಳಿ ವಿನಯ್ ತುಂಬಾನು ಆಶ್ಚರ್ಯಪಟ್ಟ. ಮಕ್ಕಳನ್ನು ದೇವರ ಸಮಾನ ಅಂತ ಹೇಳುತ್ತಾರೆ. ಅಂಥವರ ಹಸಿವನ್ನು ತೀರಿಸದೆ ಇಷ್ಟೊಂದು ಹಿಂಸೆ ಮಾಡ್ತಾರ? ನೀನು ಬದಲಾಗದಿದ್ದರೆ ನಿನಗೆ ಖಂಡಿತ ಶಿಕ್ಷೆ ಕೊಡುತ್ತೀನಿ. ಹಾಗಂತ ವೆಂಕಟೇಶ್ವರ ಸ್ವಾಮಿ ಕವಿತಾನ ಬೆದರಿಸಿದಾಗ ಕವಿತಾಳಿಗೆ ಆವಾಗ ಬುದ್ಧಿ ಬಂತು. ತಕ್ಷಣ ಅವಳು ಸ್ವಾಮಿ ಹತ್ರ ಕೈ ಮುಗ್ದು ಸ್ವಾಮಿ ಹತ್ರ ಕ್ಷಮಾಪಣೆ ಕೇಳಿದ್ಲು. ಆವಾಗ ಸ್ವಾಮಿ ಕೂಡ ಕವಿತಾನ ಕ್ಷಮಿಸಿ ಹಾಗೇನೆ ಅಲ್ಲಿದ್ದ ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು. ಆದ್ರಿಂದ
ಕವಿತಾ ರಾಜೇಶ್ ಇಬ್ರು ಕೂಡ ವಿನಯ್ನ ತುಂಬಾ ಚೆನ್ನಾಗಿ ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಒಂದೂರಿನಲ್ಲಿ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾನೇ ಕೋಪಿಷ್ಟಿ. ಅವನು ಆ ಊರಿನಲ್ಲಿ ದೊಡ್ಡ ಬಂಗ್ಲೆ ಮನೆನ ಕಟ್ಟಿದ್ದ. ಅಲ್ಲಿ ಅವನು ಸಂತೋಷವಾಗಿ ಬಾಳ್ತಾ ಇದ್ದ. ಆ ದೊಡ್ಡ ಬಂಗ್ಲೆ ಮನೆಯ ಮುಂದ್ಗಡೆ ಸುಮಾರು ಖಾಲಿ ಜಾಗನೂ ಇತ್ತು. ಆ ಖಾಲಿ ಜಾಗದಲ್ಲಿ ರಾಮಯ್ಯ ಮಾವಿನ ತೋಟನ ಬೆಳೆಸ್ತಾ ಇದ್ದ. ಆ ಮಾವಿನ ತೋಟದಲ್ಲಿರುವ ಮರಗಳಲ್ಲಿ ಸುಮಾರು ಮಾವಿನ ಹಣ್ಣುಗಳು ಕೂಡ ಇತ್ತು. ಆ ಮಾವಿನ ಹಣ್ಣುಗಳನ್ನ ಚಿಕ್ಕ ಮಕ್ಕಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಕದ್ಕೊಂಡು ಹೋಗ್ತಾ ಇದ್ರು. ಹಾಗೆ ಯಾರು ಕದೀತಾರೋ ಅವರನ್ನ ಹೊಡೆದು ಅವ್ರ ಹತ್ರದಿಂದ ಹಣನ ರಾಮಯ್ಯ ವಸೂಲಿ ಮಾಡ್ತಾ ಇದ್ದ. ಅವನಿಗೆ ಅವನ ಆ ದೊಡ್ಡ ಬಂಗ್ಲೆ ಮನೆ ಅಂದ್ರೂನು, ಅದೇ ರೀತಿ ಅದ್ರ ಮುಂದ್ಗಡೆ ಇರುವ ಮಾವಿನ ತೋಟ ಅಂದ್ರೂನು ತುಂಬಾನೇ ಇಷ್ಟ. ಏನಿವ್ರು ಯಾವಾಗ ನೋಡಿದ್ರು ಮನೆ ಹೊರಗಡೆನೆ ಹೋಗಿ ಹೋಗಿ ಕೂತ್ಕೋತಾರೆ. ಯಾಕೆ ಇಷ್ಟು ದೊಡ್ಡ ಬಂಗ್ಲೆನ ಕಟ್ಟಿದಾರೋ ಏನೋ. ಇವ್ರ ಜೊತೆ ಹೋಗಿ ಮಾತಾಡ್ಬೇಕು ಅಂದ್ರೆ ನಾನು ಪದೇ ಪದೇ ಕೆಳಗೆ ಇಳಿದು ಹೋಗ್ಬೇಕು. ನನಗೂ ತುಂಬಾ ವಯಸ್ಸಾಗಿದೆ. ಪದೇ ಪದೇ ಕೆಳಗಿಳಿದು ಹೋಗಕ್ಕಾಗ್ತಿಲ್ಲ. ಏನೋ. ನೀವು ಮಾಡೋದು ಯಾವ್ದಾದ್ರೂ ಸರಿ ಇದೆಯಾ ಹೇಳಿ? ಇಷ್ಟು ದೊಡ್ಡ ಬಂಗ್ಲೆನ ಕಟ್ಟಿ ಯಾವಾಗ ನೋಡಿದ್ರು ಮರದ ಕೆಳಗೆ ಕೂತಿರ್ತೀರಾ? ನನಗೆ ಮಾತ್ರ ಮನೆ ಒಳಗೆ ಕೂತ್ಕೊಂಡು ಕಾಫಿ ಕುಡಿಬೇಕು ಅಂತ ಆಸೆ ಆಗ್ತದ ಇಲ್ವಾ? ಮೊದಲೇ ಇದು ಬೇಸಿಗೆ ಕಾಲ. ನಮ್ಮ ಮನೆ ಮುಂದೆ ಇರುವ ಮಾವಿನ ಮರದಲ್ಲಿ ಹಣ್ಣು ಬಿಡುವ ಸಮಯ. ಈ ಊರಿನ ಜನಗಳನ್ನು ನಂಬಲೇಬಾರದು. ನಾನು ಇಲ್ಲಿ ಇಲ್ಲ ಅಂದ್ರೆ ನನ್ನ ಮಾವಿನ ಮರದಲ್ಲಿರುವ ಹಣ್ಣುಗಳನ್ನೆಲ್ಲ ಕಳ್ಳತನ ಮಾಡಿ ತಗೊಂಡೋಗ್ಬಿಡ್ತಾರೆ. ತಿಂದ್ರೆ ತಿನ್ಲಿ ಬಿಡ್ರಿ, ನಾವು ಹೇಗೋ ಇದನ್ನ ಮಾರದಿಲ್ಲ. ಆಗಿರುವಾಗ ಊರಿನ ಜನರು ತಿಂದ್ರೆ ಏನಾಯ್ತದೆ ರೀ? ಅರೆ, ಇದೆಲ್ಲ ನಾನು ನೆಟ್ಟಿರುವ ಮರಗಳು. ಇದರಲ್ಲಿ ಬಿಟ್ಟಿರುವ ಹಣ್ಣುಗಳು ಕೇವಲ ನನಗೆ ಮಾತ್ರ ಸ್ವಂತ. ಯಾವ ಪರಿಸ್ಥಿತಿಯಲ್ಲೂ ಈ ಮಾವಿನ ಮರದಲ್ಲಿರುವ ಹಣ್ಣುಗಳನ್ನು ಯಾರಿಗೂ ಕೊಡೋದಿಲ್ಲ. ಅದಕ್ಕೆ ಅಂತ ಈ ಬಿಸಿಲಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಈ ಮರದ ಕೆಳಗೇನೆ ಕೂತಿರ್ತೀರಾ ಹೇಳಿ? ನಾನು ಬೇಸಿಗೆ ಕಾಲ ಇಡೀ ಬಿಸಿಲಲ್ಲಿ ಕೂರ್ಲಿಕ್ಕೆ ಸಿದ್ಧ. ಆದ್ರೆ ಇದರಲ್ಲಿ ಒಂದು ಹಣ್ಣು ಕೂಡ ಇನ್ನೊಬ್ಬರ ಪಾಲಾಗ್ಲಿಕ್ಕೆ ನಾನ್ ಬಿಡೋದಿಲ್ಲ. ಹಾಗೆ ಜಿಪುಣನಾದ ರಾಮಯ್ಯ ದಿನ ಇಡೀ ಬಿಸಿಲಲ್ಲಿ ಆ ಮಾವಿನ ತೋಟದಲ್ಲೇ ಸುತ್ತಾಡ್ಕೊಂಡು ಬರ್ತಾ ಇದ್ದ. ಅಲ್ಲೇ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದ. ಕೆಲವು ಸಮಯ ಅಲ್ಲೇ ಕೂತ್ಕೊಂಡು ಊಟನೂ ಮಾಡ್ತಾ ಇದ್ದ. ಇನ್ನು ಕೆಲವು ಸಮಯ ಅಲ್ಲೇ ಅವನು ಮಲಗಿ ವಿಶ್ರಾಂತಿನೂ ತಗೊಳ್ತಾ ಇದ್ದ. ರಾತ್ರಿ ಕೂಡ ನಾನು ಇಲ್ಲೇ ನಿದ್ರೆ ಮಾಡ್ತೀನಿ. ರಾತ್ರಿ ಸಮಯದಲ್ಲಿ ಕಳ್ಳತನ ಮಾಡೋರು ತುಂಬಾ ಜನಗಳಿದ್ದಾರೆ. ನಾನು ಇಲ್ಲೇ ಮನಗಿ ನಿದ್ರೆ ಮಾಡಿದ್ರೆ ನನ್ನನ್ನು ನೋಡಿ ಎಲ್ಲ ಎದುರ್ಕೊಂಡೋಯ್ತಾರೆ. ಹಾಗೆ ರಾಮಯ್ಯ ಆ ಮರದ ಕೆಳಗಡೆ ಮಲಗಿ ನಿದ್ದೆನೂ ಮಾಡ್ತಾ ಇದ್ದ. ಆದ್ರೆ ಸುಮಾರು ದಿನಗಳಿಂದ ಆ ಮರದಲ್ಲಿ ಒಂದು ದೆವ್ವ ವಾಸ ಮಾಡ್ತಾ ಇತ್ತು. ಆ ದೆವ್ವ ರಾಮಯ್ಯನನ್ನ ಹೇಗಾದ್ರೂ ಸಾಯಿಸ್ಬೇಕು ಅಂತ ಅಂದ್ಕೊಳ್ತಿತ್ತು. ಅದು ಅರ್ಧರಾತ್ರಿಯ ಸಮಯ ಅನ್ನೋದ್ರಿಂದ ಆ ದೆವ್ವ ಮಾವಿನ ಮರದಿಂದ ಕೆಳಗಡೆ ಇಳಿದು ಬಂದು ನಿದ್ದೆ ಮಾಡ್ತಾ ಇದ್ದ ರಾಮಯ್ಯನನ್ನ ನೋಡ್ತಾ ಇತ್ತು. 1 ವರ್ಷದಿಂದ ಈ ರಾಮಯ್ಯನನ್ನು ಕೊಲ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಇವನು ಏನ್ ಮಾಯ ಮಾಡಿದಾನೋ ಏನೋ. ಇವನನ್ನು ಮನೆಯಿಂದ ಈಚೆ ಬರಿಸಲು ಆಗ್ತಾ ಇರ್ಲಿಲ್ಲ. ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಇವತ್ತು ಈ ರಾಮಯ್ಯ ಮನೆ ಬಿಟ್ಟು ಈ ಮರದ ಕೆಳಗೆ ಬಂದು ನಿದ್ರೆ ಮಾಡ್ತಿದ್ದಾನೆ. ಇದೇ ಸರಿಯಾದ ಸಮಯ. ಹಾಗಂತ ಆ ದೆವ್ವ ರಾಮಯ್ಯನ ಕುತ್ತಿಗೆಯನ್ನ ಹಿಸುಕಿ ಅವನನ್ನ ಸಾಯಿಸ್ಬೇಕು ಅಂತ ಅಂದ್ಕೊಳ್ತು. ಆದ್ರೆ ಹತ್ರ ಹೋಗಿ ರಾಮಯ್ಯನನ್ನ ಮುಟ್ಟಿದ ತಕ್ಷಣ ಆ ದೆವ್ವ ದೂರ ಹೋಗಿ ಬಿದ್ದೋಗ್ತಿತ್ತು. ಅರೆ, ಏನಿದು ಆಶ್ಚರ್ಯವಾಗಿದೆ. 1 ವರ್ಷದಿಂದ ಈ ರಾಮಯ್ಯನಿಗೋಸ್ಕರ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ. ಆದ್ರೆ ಇದುವರೆಗೂ ಅವನ ಹತ್ತಿರ ಹೋಗ್ಲಿಲ್ಲ. ಇವಾಗ ಅವನ್ನ ಮುಟ್ಟುವಾಗ ಇವನನ್ನು ಮುಟ್ಟಲು ಸಾಧ್ಯವಾಗುತ್ತಿಲ್ಲ. ಏನೋ ರಹಸ್ಯವಿದೆ. ಇದನ್ನು ನಾನು ಕಂಡುಹಿಡಿಯಬೇಕು. ಹಾಗಂತ ಆ ದೆವ್ವ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇತ್ತು. ಹೀಗಿರುವಾಗ ಮರುದಿನ ಬೆಳಗ್ಗೆ ರಾಮಯ್ಯ ನಿದ್ದೆಯಿಂದ ಎದ್ದು ಅವನ ಮನೆಯೊಳಗಡೆ ಹೋಗಿ ಅವನು ಸ್ನಾನ ಮಾಡಿ ತಯಾರಾಗ್ತಾ ಇದ್ದ. ಆವಾಗ ಮರದಲ್ಲಿದ್ದ ಆ ದೆವ್ವ ಸಾಧಾರಣ ಸ್ತ್ರೀಯ ರೂಪಕ್ಕೆ ಬದಲಾಗಿ ರಾಮಯ್ಯನ ಮನೆಯ ಮುಂದ್ಗಡೆ ನಿಂತು ಈ ರೀತಿ ಹೇಳ್ತಾ ಇತ್ತು. ಮನೆಯೊಳಗೆ ಯಾರಾದ್ರೂ ಇದ್ದೀರಾ? ಇದ್ರೆ ಸ್ವಲ್ಪ ಹೊರಗೆ ಬನ್ನಿ. ಹಾಗಂತ ಕರೆದಾಗ ರಾಮಯ್ಯನ ಹೆಂಡತಿಯಾದ ಕಮಲ ಹೊರಗಡೆ ಬಂದು ಅವಳನ್ನ ನೋಡಿದ್ರು. ಯಾರಮ್ಮ ನೀನು? ಇದುವರೆಗೂ ನಿನ್ನ ಈ ಊರಲ್ಲಿ ನೋಡ್ಲೇ ಇಲ್ಲ. ನಿನಗೆ ಏನು ಬೇಕು? ನಾನು ಈ ಊರಿಗೆ ಹೊಸದಾಗಿ ಬಂದಿದ್ದೀನಿ. ಇಲ್ಲಿ ಹತ್ರನೇ ನನ್ನ ಮನೆ. ಈ ಮಧ್ಯೆ ರಾತ್ರಿ ಸಮಯದಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಇಲ್ಲಿ ಸುತ್ತಾಡ್ತಿದೆ. ನಮ್ಮ ಬೀದಿಯವರೆಲ್ಲ ತುಂಬಾ ಭಯದಿಂದ ಮಲ್ಕೊಂಡಿದ್ದಾರೆ. ನೀವು ಸ್ವಲ್ಪ ಭದ್ರವಾಗಿ ಇರಿ ಅಂತ ಈ ವಿಷಯನ ಹೇಳ್ತಾ ಇದ್ದೀನಿ.
ನಮಗೆ ಆ ರೀತಿ ಯಾವ ಭಯ ಕೂಡ ಇಲ್ಲ. ಅಂತ ದುಷ್ಟಶಕ್ತಿಗೆ ನಾವು ಭಯಪಡುವುದಿಲ್ಲ. ಹೌದಾ? ಯಾಕೆ? ದುಷ್ಟಶಕ್ತಿಗೆ ಭಯಪಡದಿರುವವರು ಯಾರಾದರೂ ಇರ್ತಾರಾ? ನಿಮ್ಮ ಧೈರ್ಯಕ್ಕೆ ಕಾರಣವೇನು? ನಾನು ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತೆ. ಪ್ರತಿದಿನ ಸ್ವಾಮಿಗೆ ನಾನು ಪೂಜೆ ಮಾಡ್ತೀನಿ. ಹೀಗೆ ನಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಹಾಗೇನೆ ಲಕ್ಷ್ಮಿ ಯಂತ್ರ ಕೂಡ ಇದೆ. ಯಾವ ರೀತಿ ದುಷ್ಟಶಕ್ತಿ ನಮ್ಮ ಮನೆಯೊಳಗೆ ಬರಲು ಸಾಧ್ಯವಿಲ್ಲ. ಆದ್ರೆ ಈ ಮಧ್ಯೆ ನಿಮ್ಮ ಗಂಡ ಈ ಮರದ ಕೆಳಗೆ ನಿದ್ರೆ ಮಾಡೋದನ್ನ ನೋಡಿದೀನಿ. ಆಗ ಆ ದುಷ್ಟಶಕ್ತಿ ನಿಮ್ಮ ಮನೆಯವ್ರನ್ನ ಏನಾದ್ರೂ ಮಾಡಿದ್ರೆ? ನನಗೆ ಆ ರೀತಿ ಭಯ ಏನು ಇಲ್ಲಮ್ಮ. ನಾನು 5 ವರ್ಷಗಳಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕಾಲಡಿಯಲ್ಲಿ ಒಂದು ಖಡ್ಗವನ್ನು ಇಟ್ಟು ಪೂಜೆ ಮಾಡಿ ಇಟ್ಟಿದ್ದೀನಿ. ಆ ಖಡ್ಗವನ್ನು ನಾನು ನಮ್ಮ ಮನೆಯವರ ಕೈಗೆ ಹಾಕಿದ್ದೀನಿ. ಆ ಖಡ್ಗ ಇರುವ ತನಕ ಅವರನ್ನು ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಹಾಗಂತ ಕಮಲ ಹೇಳಿದ್ರಿಂದ ಅದನ್ನು ಕೇಳಿ ಸ್ತ್ರೀಯ ರೂಪದಲ್ಲಿದ್ದ ಆ ದೆವ್ವ ಅಲ್ಲಿಂದ ಹೋಯ್ತು. ಕಮಲ ಮನೆಯೊಳಗಡೆ ಹೋದ್ಮೇಲೆ ಸ್ತ್ರೀ ರೂಪದಲ್ಲಿದ್ದ ಆ ದೆವ್ವ ಅದರ ನಿಜ ಸ್ವರೂಪಕ್ಕೆ ಬದಲಾಗಿ ಈ ರೀತಿ ಅಂದ್ಕೊಳ್ತು. ಇದೇನಾ ನಿಜವಾದ ಸಂಗತಿ? ಆ ಖಡ್ಗನೇ ಅವನನ್ನು ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದೀಯಾ? ಹೇಗಾದ್ರೂ ಮಾಡಿ ರಾಮಯ್ಯನ ಕೈಯಿಂದ ಖಡ್ಗವನ್ನು ಬಿಚ್ಚಿಸಬೇಕು. ಹಾಗೆ ಆ ದೆವ್ವ ರಾಮಯ್ಯನ ಕೈಯಲ್ಲಿದ್ದ ಖಡ್ಗವನ್ನ ತೆಗೆಯೋದಕ್ಕೋಸ್ಕರ ಹಲವು ತರದ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಒಂದಿನ ಆ ಊರಿನ ಮಕ್ಕಳು ಕೆಲವರು ಆಟ ಆಡ್ತಾ ಇದ್ರು. ಆವಾಗ ಮಾವಿನ ಹಣ್ಣನ್ನು ನೋಡಿ ತಿನ್ಬೇಕು ಅಂತ ಅವರಿಗೆ ಆಸೆ ಆಯಿತು. ಅರೆ ಗಿರಿ, ಅಲ್ಲಿ ನೋಡಿದ್ಯಾ ಎಷ್ಟು ಮಾವಿನ ಹಣ್ಣು ಇದೆ ಅಂತ? ಹೇಗಾದ್ರೂ ಆ ಮಾವಿನ ಹಣ್ಣನ್ನು ಕದ್ದು ತಿನ್ಬೇಕು. ಸರಿ ಬಾರೋ, ಹೋಗಿ ಕಳ್ಳತನ ಮಾಡೋಣ. ಹಾಗೆ ರಾಜು ಹರಿ ಇಬ್ರು ಅಲ್ಲಿದ್ದ ಮಾವಿನ ಹಣ್ಣುಗಳನ್ನ ಕದಿತಾ ಇದ್ರು. ಆವಾಗ ಮರದ ಕೆಳಗಡೆ ನಿದ್ದೆ ಮಾಡ್ತಾ ಇದ್ದ ರಾಮಯ್ಯನಿಗೆ ಎಚ್ಚರವಾಯಿತು. ತಕ್ಷಣ ಅವನು ಪಕ್ಕದಲ್ಲಿದ್ದ ಒಂದು ಕೋಲನ್ನ ತಗೊಂಡು ಕದಿತಾ ಇರುವ ಮಕ್ಕಳನ್ನ ಹೊಡೆಯೋದಕ್ಕೋಸ್ಕರ ಬಂದ. ಬನ್ರಾ, ನಿಮ್ಗೊಂದು ಗತಿ ಕಾಣಿಸ್ತೀನಿ. ನಾನು ಇಲ್ಲ ಅಂತ ತಿಳ್ಕೊಂಡ್ರ ಇವತ್ತು ನಿಮ್ ಕತೆ ಮುಗೀತು. ಹಾಗೆ ರಾಮಯ್ಯ ಮಕ್ಕಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಗ ಕಾಲ್ ಜಾರಿ ಕೆಳಗಡೆ ಬಿದ್ದ. ಆವಾಗ ಅವನ ಕೈಯಲ್ಲಿದ್ದ ಖಡ್ಗ ದೂರ ಹೋಗಿ ಬಿದ್ಬಿಡ್ತು. ಅದನ್ನು ನೋಡಿದ ದೆವ್ವ ಇದೇ ಅವಕಾಶ ಅಂತ ರಾಮಯ್ಯನನ್ನ ಸಾಯಿಸೋದಕ್ಕೋಸ್ಕರ ಬಂದಾಗ ರಾಮಯ್ಯ ಅಲ್ಲಿ ಬಿದ್ದಿದ್ದ ಆ ಖಡ್ಗವನ್ನ ತೆಗೆದು ಪುನಃ ಅವನ ಕೈಯಲ್ಲಿ ಹಾಕೊಂಡು ಪುನಃ ಆ ಮಕ್ಕಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದ. ಛೇ, ಒಂದು ಒಳ್ಳೆ ಅವಕಾಶವನ್ನು ನಾನು ಕಳೆದುಕೊಂಡೆ. ಆ ರಾಮಯ್ಯ ಅವನ ಕೈಗೆ ಖಡ್ಗವನ್ನು ಹಾಕದಿದ್ದರೆ ಈ ಸಮಯಕ್ಕೆ ಅವನನ್ನು ನಾನು ಕೊಲ್ಲಬಹುದಾಗಿತ್ತು. ಹೇಗಾದ್ರೂ ಅವನ ಕೈಯಲ್ಲಿರುವ ಖಡ್ಗವನ್ನು ಬಿಚ್ಚಿಸಬೇಕು. ಹೀಗಿರುವಾಗ ಒಂದಿನ ರಾತ್ರಿಯ ಸಮಯ ರಾಮಯ್ಯ ಮರದ ಕೆಳಗಡೆ ಮಲಗಿ ನಿದ್ದೆ ಮಾಡ್ತಾ ಇದ್ದಾಗ ಸಾಧಾರಣ ಸ್ತ್ರೀಯ ರೂಪಕ್ಕೆ ಬದಲಾದ ಆ ದೆವ್ವ ಅವನನ್ನ ಎಬ್ಬಿಸಿ ಈ ರೀತಿ ಹೇಳಿತು. ನಾನು ಕಳ್ಳಿ, ನೋಡಿದೀಯಾ? ನನ್ನ ಕೈಯಲ್ಲಿ ಚಾಕು ಇದೆ. ಇದರಿಂದ ನಿನ್ನ ಚುಚ್ಚಿ ಕೊಲೆ ಮಾಡ್ಬಿಡ್ತೀನಿ. ನಿನ್ನ ಕೈಯಲ್ಲಿರುವ ಹಣ ಬಂಗಾರವನ್ನು ಕೊಡು. ನಿನ್ನ ಪ್ರಾಣದ ಮೇಲೆ ನಿನಗೆ ಆಸೆ ಇದ್ದರೆ ನಿನ್ನ ಕೈಯಲ್ಲಿರುವ ಬಂಗಾರವನ್ನು ನನಗೆ ಕೊಡು. ಆ ಕೈಯಲ್ಲಿರುವ ಖಡ್ಗವನ್ನು ಕೂಡ ನನಗೆ ಕೊಡು. ಹಾಗಂತ ಆ ಸ್ತ್ರೀ ಬೆದರಿಸಿದ್ರಿಂದ ಬೇರೆ ದಾರಿನೂ ಇಲ್ಲದೆ ರಾಮಯ್ಯ ಅವನ ಮೈಯಲ್ಲಿ ಹಾಕಿದ್ದ ಒಡವೆಗಳು, ಖಡ್ಗ ಎಲ್ಲಾನು ಬಿಚ್ಚಿ ಕೆಳಗಡೆ ಇಟ್ಟ. ಅಷ್ಟೇ, ಸಾಧಾರಣ ಸ್ತ್ರೀಯ ರೂಪದಲ್ಲಿದ್ದ ಆ ದೆವ್ವ ಅದರ ನಿಜವಾದ ರೂಪಕ್ಕೆ ಬದಲಾಗಿ ರಾಮಯ್ಯನನ್ನ ಕೊಲ್ಲೋದಕ್ಕೋಸ್ಕರ ಹತ್ರ ಹೋಗ್ತಾ ಇತ್ತು. ಯಾರು ನೀನು? ನನ್ನ ಯಾಕೆ ಕೊಲ್ಲಲು ಬಂದಿದ್ಯಾ? ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ಅಷ್ಟು ಬೇಗ ನನ್ನ ಮರ್ತೋಯ್ತಾ? ನಾನೇ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದ ಮಲ್ಲಿ. ಅಷ್ಟು ಬೇಗ ಮರ್ತೋಯ್ತಾ? ಮಲ್ಲಿ, ನೀನಾ? ನೀನ್ಯಾಕೆ ನನ್ನ ಕೊಲ್ಲಕ್ ನೋಡ್ತಾ ಇದ್ಯಾ? 1 ವರ್ಷದ ಹಿಂದೆ ನನ್ನ ಮೇಲೆ ನೀನು ಆಪಾದವನ್ನು ಹೊರಿಸಿದ್ದೆ. ನಿನ್ನ ಮನೆಯಲ್ಲಿ ನಾನು ಕಳ್ಳತನ ಮಾಡಿದೆ ಅಂತ ಊರಿನವರ ಮುಂದೆ ನನ್ನ ಮಾನ ಮರ್ಯಾದೆಯನ್ನು ತೆಗೆದಿದ್ದೆ. ಅದರಿಂದ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ನಾನು ಹೇಳಿದ್ದು ನಿಜ ತಾನೇ? ನೀನೇ ತಾನೇ ನನ್ನ ಮನೆಯಲ್ಲಿರುವ ಚಿನ್ನನ್ನ ಕದ್ದಿದ್ದು? ನಾನು ಮಾಡಿದ್ರಲ್ಲಿ ಏನು ತಪ್ಪಿದೆ? ನಿನ್ನ ಜೊತೆ ಅಷ್ಟೊಂದು ಬಂಗಾರ ಇದೆ ತಾನೆ? ಅದರಲ್ಲಿ ನನಗೆ ಸ್ವಲ್ಪ ಕೊಟ್ಟಿದ್ರೆ ಏನಾಗ್ತಿತ್ತು? ನನ್ನ ನೀನು ಬಿಟ್ಬಿಡ್ಬೋದಾಗಿತ್ತಲ್ವಾ? ಹಾಗಂತ ಹೇಳಿ ಆ ದೆವ್ವ ರಾಮಯ್ಯನ ಕುತ್ತಿಗೆಯನ್ನ ಹಿಸುಕಿ ಅವನನ್ನ ಸಾಯಿಸುವ ಪ್ರಯತ್ನ ಮಾಡ್ತಾ ಇತ್ತು. ರಾಮಯ್ಯ ಕಿಚ್ಚಾಡುವ ಶಬ್ದ ಕೇಳಿ ಕಮಲ ಹೊರಗಡೆ ಬಂದು ಅಲ್ಲಿ ನಡೆಯೋದನ್ನೆಲ್ಲ ನೋಡ್ತಾ ಇದ್ರು. ಅಯ್ಯೋ ದೆವ್ವ! ಸ್ವಾಮಿ ವೆಂಕಟೇಶ್ವರ, ನಮ್ಮನ್ನು ಕಾಪಾಡು ಸ್ವಾಮಿ. ದೆವ್ವ ನನ್ನ ಗಂಡನನ್ನು ಕೊಲ್ತಾ ಇದೆ. ಹಾಗೆ ಕಮಲ ಬೇಡ್ಕೊಂಡ ತಕ್ಷಣ ಅವ್ರ ಮುಂದ್ಗಡೆ ಸ್ವಾಮಿ ಪ್ರತ್ಯಕ್ಷವಾದ್ರು. ಮಲ್ಲಿ, ಅವನನ್ನು ಬಿಟ್ಟು ಬಿಡು. ತಪ್ಪು ನಿನ್ನ ಮೇಲೆ ಇಟ್ಟುಕೊಂಡು ಅವನನ್ನು ಕೊಲ್ಲುವುದು ಸರಿಯಾ? ನಾನು ಇವನನ್ನು ಬಿಡುವುದಿಲ್ಲ. ಇವನನ್ನು ಕೊಂದೇ ಕೊಲ್ತೀನಿ.
ಇವನು ಶ್ರೀಮಂತನಾದ ಕಾರಣ ನನ್ನ ಕಳ್ಳಿ ಅಂತ ಹೇಳಿ ಅವಮಾನ ಮಾಡಿಬಿಟ್ಟ. ನೀನು ಆಲೋಚನೆ ಮಾಡುವ ವಿಧಾನದಲ್ಲಿ ತಪ್ಪಿದೆ. ಹಣವಂತರ ಮನೆಯಲ್ಲಿ ಕಳ್ಳತನವಾದರೂ ಬಡವರ ಮನೆಯಲ್ಲಿ ಕಳ್ಳತನ ಆದರೂ ಎಲ್ಲರಿಗೂ ಅದು ಕಳ್ಳತನನೇ ಆಗುತ್ತೆ. ನೀನು ಕಳ್ಳಿಯೇ ಆಗ್ತೀಯ. ತಪ್ಪು ಪೂರ್ತಿಯಾಗಿ ನಿನ್ನ ಮೇಲೆ ಇದೆ. ಆತ್ಮಹತ್ಯೆ ಮಾಡಿಕೊಂಡಿರೋದು ನಿನ್ನದೇ ತಪ್ಪು. ಅದಕ್ಕೇನೆ ನೀನಿವಾಗ ದೆವ್ವವಾಗಿ ಶಿಕ್ಷೆ ಅನುಭವಿಸ್ತಿದ್ಯಾ. ಎಷ್ಟೇ ಹೇಳಿದ್ರೂ ಕೂಡ ಆ ದೆವ್ವ ಕೇಳಲಿಲ್ಲ ಅನ್ನೋದ್ರಿಂದ ಸ್ವಾಮಿಗೆ ತುಂಬಾನು ಕೋಪ ಬಂತು. ತಕ್ಷಣ ಸ್ವಾಮಿ ಅವರ ವಿಷ್ಣು ಚಕ್ರನ ತೆಗೆದು ಆ ವಿಷ್ಣು ಚಕ್ರದಿಂದ ಆ ದೆವ್ವದ ತಲೆಯನ್ನ ಕಡಿದ್ರು. ಆಮೇಲೆ ಬೆಂಕಿ ಇಟ್ಟು ಆ ದೆವ್ವವನ್ನ ಅಲ್ಲೇ ನಾಶ ಮಾಡಿದ್ರು. ಹಾಗೆ ರಾಮಯ್ಯನನ್ನ ವೆಂಕಟೇಶ್ವರ ಸ್ವಾಮಿ ಕಾಪಾಡಿದ್ರು.